ನಮಸ್ಕಾರ ಸ್ನೇಹಿತರೆ. ಇಡೀ ಬ್ರಹ್ಮಾಂಡದಲ್ಲಿ ಏನಾದರೂ ಶಕ್ತಿಶಾಲಿ ಅಂಶವಿದ್ದರೆ ಅದು ದೇವತೆಗಳ ದೇಹದಲ್ಲಲ್ಲ, ಅವರ ರಕ್ತದಲ್ಲಿ. ಗರುಡನು ದೇವತೆಗಳ ವಾಹನ, ವಿಷ್ಣುವಿನ ಸೇವಕ. ತನ್ನ ರಕ್ತದ ಹನಿಯಿಂದಲೇ ಮಹಾವಿನಾಶದ ಬಾಗಿಲು ತೆರೆದನು. ಅತಿ ಪುರಾತನ ಯುಗ. ದೇವತೆಗಳು ಮತ್ತು ರಾಕ್ಷಸರು ಘೋರ ಯುದ್ಧದಲ್ಲಿ ತೊಡಗುತ್ತಿದ್ದರು. ಆ ಯುದ್ಧದ ಮಧ್ಯೆ ಗರುಡನು ತಾನು ವಿಷ್ಣುವಿಗೆ ಸಮೀಪವಿರುವಾಗ ಒಂದು ಅಪರೂಪದ ಸ್ಥಿತಿಯಲ್ಲಿ ಗಾಯಗೊಂಡನು. ಆ ಗಾಯದಿಂದ ಒಂದು ರಕ್ತದ ಹನಿ, ದೇವರ ಶಕ್ತಿ ತುಂಬಿದ ರಕ್ತ, ನಿಂತು ಹೋಗದ ಮಂತ್ರಪೂರ್ವಕವಾದ ಹನಿ ಭೂಮಿಗೆ ಬಿತ್ತು. ಆ ಹನಿ ಮಣ್ಣಿನಲ್ಲಿ ಕಾಣೆಯಾಯಿತು. ಅದು 1000 ವರ್ಷಗಳ ಕಾಲ ಮೌನವಾಗಿ ನೆಲದಡಿ ಮಲಗಿತ್ತು. ಇದು ಕೇವಲ ಪೌರಾಣಿಕ ಕಥೆಯಲ್ಲ ಎಂದು ಋಷಿ ಹೆಸರಿನ ಪುರಾತತ್ವ ವಿಜ್ಞಾನಿ ನಂಬುತ್ತಿದ್ದ. ಅವನು ತನ್ನ ಅಜ್ಜನ ದಿನಚರಿಗಳಲ್ಲಿ ಈ ರಕ್ತದ ಉಲ್ಲೇಖಗಳನ್ನು ಓದಿದ್ದನು. ಅವನು ಹಿಮಾಲಯದ ಗಡಿಯಲ್ಲಿ ಶತಮಾನಗಳ ಹಿಂದೆ ಮುಚ್ಚಲ್ಪಟ್ಟ ಒಂದು ಗುಹೆಯ ಹಾದಿಯನ್ನು ಕಂಡುಹಿಡಿಯುತ್ತಾನೆ. ಆ ಸ್ಥಳದಲ್ಲಿ ಅವನು ಪವಿತ್ರ ಶಿಲೆಗಳ ಮಧ್ಯೆ ಒಂದು ಮಡಿಲಿನಷ್ಟು ಸಣ್ಣ ಹೊಂಡವನ್ನು ಕಂಡುಬರುತ್ತಾನೆ. ಅದು ಸುಮ್ಮನೆ ಮಣ್ಣಿಲ್ಲ, ಅದು ಜೀವಂತ. ಅದರ ಮಧ್ಯೆ ಒಂದು ಹನಿ. ಬೆಳಕೊಟ್ಟಿದಾಗ ಅದು ದೀಪದ ಜ್ವಾಲೆಯಂತೆ ಕೆಂಪಾಗಿ ಹೊಳೆಯುತ್ತಿತ್ತು. ಅವನ ತಲೆ ಹಿಂದೆ ಕೀಳಿಸಿತು. ಇದನ್ನು ಕೈಯಲ್ಲಿ ತೆಗೆದುಕೊಳ್ಳಬೇಡ. ಆದರೆ ಆಗಲೇ ತಡವಾಗಿತ್ತು. ರಕ್ತವನ್ನು ಸ್ಪರ್ಶಿಸಿದ ಕ್ಷಣದಲ್ಲಿ ಅವನ ದೇಹ ಬದಲಾಗುತ್ತದೆ. ಅವನಿಗೆ ದುರ್ಬಲ ಶಬ್ದಗಳು ಕೇಳಿಸಿಕೊಳ್ಳುತ್ತವೆ. ಹಕ್ಕಿಗಳ ಶಬ್ದ, ಗಾಳಿಯ ಶಬ್ದ, ದೂರದ ಪ್ರಾಣಿಗಳ ನಿದ್ದೆಯ ಶಬ್ದ. ಅವನು ಗರುಡನ ಶಕ್ತಿಯ ಅಲ್ಪ ಭಾಗವನ್ನು ಪಡೆದಿದ್ದ. ಅವನ ಮನಸ್ಸು ತೀವ್ರವಾಗಿತ್ತು. ಗತಿಯು ಬೆಳಗಿತ್ತು. ಇಡೀ ಪ್ರಕೃತಿಯೊಡನೆ ಸಂಪರ್ಕ ಹೊಂದಿದ್ದ. ಆದರೆ ಅದೇ ಕ್ಷಣದಲ್ಲಿ ಆಕಾಶದ ಕೆಳಭಾಗದಲ್ಲಿ ಕಪ್ಪು ನೆರಳು ಕಾಣಿಸಿತು. ಗರುಡನ ರಕ್ತವು ಶಕ್ತಿ ಕೊಡುತ್ತದೆ, ಆದರೆ ಆ ರಕ್ತದಿಂದ ಜಾಗೃತವಾಗುವ ಶಾಪವು ಶಾಶ್ವತ. ಒಂದು ಭಯಾನಕ ಮತ್ತು ಶಕ್ತಿಶಾಲಿ ಜೀವಿ ಎಚ್ಚರಗೊಂಡಿತು. ಅದು ಗರುಡನ ರಕ್ತವನ್ನು ಕಾಯುತ್ತಿದ್ದ ಶತ್ರು. ಪುರಾಣಗಳಲ್ಲಿ ಇದನ್ನು ಅಧೋಗತ ಛಾಯಾ ಎಂದು ಕರೆಯುತ್ತಾರೆ. ಇದು ಗರುಡನ ನೆರಳಿನಂತೆ, ಆದರೆ ಅತಿಯಾದ ಕ್ರೋಧ ಮತ್ತು ಶಾಪದಿಂದ ತುಂಬಿದ ಶಕ್ತಿಯ ರೂಪ. ಈ ಜೀವಿ ಯಾವತ್ತೂ ನಿಲ್ಲದು, ಮಾತನಾಡದು. ಅದು ಕೇವಲ ಗರುಡನ ಶಕ್ತಿಯನ್ನು ಮರಳಿ ಪಡೆದುಕೊಳ್ಳಲು ಬಂದಿರುತ್ತದೆ. ಇದಕ್ಕೆ ಒಂದು ನಿಯಮ ಇದೆ. ಯಾರು ಗರುಡನ ರಕ್ತವನ್ನು ಕದಿಯುತ್ತಾರೋ ಅವರು ಬದುಕುಳಿಯಲು ಸಾಧ್ಯವಿಲ್ಲ. ರಾತ್ರಿಯಲ್ಲಿ ಋಷಿಯ ಕನಸುಗಳು ಕತ್ತಲೆಯಿಂದ ತುಂಬಿ ಹೋಗುತ್ತವೆ. ಆ ಕನಸಿನಲ್ಲಿ ಗರ್ಜನೆಯ ಶಬ್ದಗಳು, ಗರುಡನ ಏಳ್ಗತೆಯಂಥ ಧ್ವನಿಗಳು ಕೇಳಿಸುತ್ತವೆ. ಅವನು ನಿಜವಾಗಿಯೇ ಎಚ್ಚರದಲ್ಲಿದ್ದನಾ ಅಥವಾ ಕನಸಿನಲ್ಲಿದ್ದಾನೋ ಎನ್ನುವ ಗೊಂದಲ ಉಂಟಾಗುತ್ತದೆ. ಎಲ್ಲೆಡೆ ಕತ್ತಲು. ಅವನಿಗೆ ಅನುಸರಣೆ ಆಗುತ್ತಿರುವಂತೆ ಅನ್ನಿಸುತ್ತಿರುತ್ತದೆ. ಬೆನ್ನು ಹಿಂದೆ ಯಾರೋ ಇದ್ದಂತೆ, ಆದರೆ ಅವರು ಯಾರೂ ಕಾಣಿಸುವುದಿಲ್ಲ. ಅವನು ಎಚ್ಚರದಿಂದ ಎದ್ದು ನಿಂತಾಗ ನೆಲ ತಣ್ಣಗಿರುತ್ತದೆ. ಗಾಳಿ ಕಡು ತಣುವಿನಂತೆ. ಸಮಯವೇ ನಿಂತಿರುವಂತಿದೆ. ಶಾಂತ ಮತ್ತು ಭಯ ಹುಟ್ಟಿಸುವ ಕ್ಷಣ. ಅವನು ಒಂದು ಕಾಲ್ಪನಿಕ ಗಾಢ ಹಿಮಾಲಯದ ಆಶ್ರಮಕ್ಕೆ ಹೋಗುತ್ತಾನೆ. ಅಲ್ಲೊಂದು ಸದ್ಗುರು ಹೇಳುತ್ತಾರೆ, ಗರುಡನ ರಕ್ತವು ಪ್ರಬಲ, ಆದರೆ ಅದನ್ನು ಕದಿಯುವುದು ಬ್ರಹ್ಮದೋಷ. ಅದನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಆದರೆ ಶಾಪದಿಂದ ಮುಕ್ತಿಯಾಗಲು ನಿನ್ನ ದೇಹವೇ ಶಕ್ತಿಯ ತ್ಯಾಗವಾಗಬೇಕು. ಋಷಿ ಒಂದು ಪರ್ವತ ಶಿಖರದಲ್ಲಿ ನಿಂತು ಆ ರಕ್ತದ ಹನಿಯನ್ನು ತನ್ನ ತೀವ್ರ ಪ್ರಾಣಾಯಾಮದಿಂದ ತನ್ನ ದೇಹದೊಳಗೆ ಹೀರಿಕೊಳ್ಳುತ್ತಾನೆ. ಈ ಪ್ರಕ್ರಿಯೆಯೊಂದಿಗೆ ಅವನ ದೇಹ ಜ್ವಾಲೆಯಂತೆ ಹೊಳೆಯುತ್ತಿರುತ್ತದೆ. ಆ ಚಾಲಾಜೀವಿ ಬರುವಷ್ಟರಲ್ಲಿ ಅವನು ತನ್ನ ದೇಹವನ್ನು ಶಕ್ತಿಯ ಬೆಳಕಿನಲ್ಲಿ ಹರಿಸುತ್ತಾನೆ. ಅದು ಶಾಪವಿಲ್ಲದ ಪ್ರತ್ಯಾಗಮನ. ಆ ಹನಿ ಮತ್ತೆ ಮಣ್ಣಿಗೆ ಸೇರುತ್ತದೆ. ಈ ಬಾರಿ ಮೃದುವಾಗಿ. ಬೆಳಕು ಶಾಂತವಾಗುತ್ತದೆ. ಛಾಯೆ ಅಡಗಿ ಹೋಗುತ್ತದೆ. ಶಕ್ತಿ ಎಂದರೆ ಕೇವಲ ವಶಪಡಿಸಿಕೊಳ್ಳುವುದು ಅಲ್ಲ, ಅದನ್ನು ತ್ಯಜಿಸುವ ಸಾಮರ್ಥ್ಯವೇ ನಿಜವಾದ ದಿವ್ಯತೆ. ಧನ್ಯವಾದಗಳು.